ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹಾಡಿ ಹೊಗಳಿದ್ದಾರೆ. ಯಡಿಯೂರಪ್ಪನವರು ಕರ್ನಾಟಕ ಬಿಜೆಪಿಯಲ್ಲೇ ದೊಡ್ಡ ನಾಯಕರು. ಅವರ ಅನುಭವವನ್ನ ಪಕ್ಷ ಉಪಯೋಗಿಸಿಕೊಳ್ಳುತ್ತಲೇ ಇರುತ್ತೆ. ಅವರು ನಮ್ಮ ನಾಯಕರಿದ್ದಾರೆ. 4 ಬಾರಿ ಸಿಎಂ ಆಗಿದ್ದಾರೆ. ಪಕ್ಷವನ್ನ ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಅವರ ಕೊಡುಗೆ ಅಪಾರವಿದೆ. ಇನ್ನು ಯಡಿಯೂರಪ್ಪನವರ ರಾಜ್ಯ ಪ್ರವಾಸವನ್ನ ಪಾರ್ಟಿ ನಿರ್ಣಯಿಸುತ್ತೆ ಅಂತ ಅರುಣ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. कई बार अध्यक्ष रहे, कई बार लीडर अपोजिशन रहे, वो पूरा पार्टी को यहाँ तक बढ़ाने में करने में उनका बहुत बड़ा योगदान रहा भाई। और सब कार्यकर्ता मिल करके 2023 के लक्ष्य के लिए आगे बढ़े। संगठन के ताकत के आधार पे ही हम अगला चुनाव। ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಕೂಡಲ ಸಂಗಮ ಹರಿಹರ ಪೀಠದ ಸ್ವಾಮೀಜಿಗಳನ್ನ ಸೈಡಿಗಿಟ್ಟು ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಶ್ರೀ ಸಂಗನಬಸವ ಸ್ವಾಮೀಜಿ ಜಯಮೃತ್ಯುಂಜಯ ಶ್ರೀ ಮತ್ತು ಹರಿಹರ ಪೀಠದ ಸ್ವಾಮೀಜಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಪಂಚಮಸಾಲಿ ಸಮಾಜದ 3ನೇ ಪೀಠ ನಿರ್ಮಾಣ ಮಾಡುವುದು ಬಹುತೇಕ ಖಚಿತ ಅಂತ ಸುಳಿವನ್ನ ಕೊಟ್ಟಿದ್ದಾರೆ. ಪರ್ಯಾಯ ಪೀಠ ಅನ್ನೋದು ಇನ್ನೂ ಚರ್ಚೆ ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಆಗ್ಬೋದಲ್ಲ, ಇರ್ಬೋದು ಅಲ್ಲಲ್ಲ. ನಾವು ನೋಡ್ರಿ ಒಬ್ಬನೇ ನಿರ್ಣಯ ತಗೊಳ್ಳಿ. ನಾವು ಇಲ್ಲಿ ನಮ್ಮ ಒಕ್ಕೂಟದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಯಾರೂ ಇಲ್ಲ. ನಾವೆಲ್ಲರೂ ಒಂದೇ ಅನ್ನೋದು ಇದೆ. ಹಂಗೇನಾದರೂ ಪ್ರಸಂಗ ಸಮಾಜ ಈಗ ನಾವು 9 ಜಿಲ್ಲಾ ಅಡ್ಡಾಡಕತ್ತೇವೆ. ನಾವು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸ್ವಾಮಿಗಳನ್ನ ಕರ್ಕೊಂಡು ಬಿಡು ಶಿಕ್ಕಾಗ ಇವತ್ತು ನಾವು ಬರೋಕ್ಕೆ ಲೇಟ್ ಆಯಿತು. ಬೇರೆ ಕಡೆ ನಾವು ಸಿಂದಗಿ ಭಾಗದಲ್ಲಿದ್ದೆವು, ಕುಡ್ಕೊಂಡು ಸಂಘಟನೆ ಮಾಡಾಕತ್ತೇವು. ಜನರ ಒತ್ತಡ ಏನಾದ್ರು. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೇಳಿದ ಅವಧಿಯೊಳಗೆ ಮೀಸಲಾತಿ ಸಿಗುತ್ತೆ ಎಂಬ ನಂಬಿಕೆ ಇದೆ. ಕೊಡುವುದು ತಡವಾದ್ರೆ ಅಂದೇ ನಿಂತ ಧರಣಿ ಮತ್ತೆ ಆರಂಭವಾಗುತ್ತೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬೊಮ್ಮಾಯಿ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ನಮ್ಮ ಪಾದಯಾತ್ರೆಗೆ ಬೆಂಬಲ ಕೊಟ್ಟ ಸಚಿವರಲ್ಲಿ ಬೊಮ್ಮಾಯಿ ಕೂಡ ಒಬ್ರು. ನಮ್ಮ ಅಭಿಯಾನ 1ನೇ ತಾರೀಕು ಬೆಂಗಳೂರು ತಲುಪುತ್ತೆ ಅಂತ ಮೀಸಲಾತಿ ಸಿಕ್ಕರೆ ಅಭಿನಂದನಾ ಸಮಾರಂಭ, ಸಿಗದಿದ್ರೆ ಧರಣಿ ಮುಂದುವರಿಕೆ ಅಂತ ಹೇಳಿದ್ದಾರೆ. ನಮ್ಮ ಪಾದಯಾತ್ರೆಗೆ ಬಹಳ ದೊಡ್ಡ ಬೆಂಬಲ ಕೊಟ್ಟಂಥ ಕೆಲವು ಸಚಿವರಲ್ಲಿ ಬೊಮ್ಮಾಯಿಯವರು ಒಬ್ಬರು. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಚಳವಳಿಯ ಪರಿಣಾಮವಾಗಿ ಬೊಮ್ಮಾಯಿಯವರು ಮುಂದಿನ ತಿಂಗಳೊಳಗಾಗಿಯೇ ಏನು ಕಾಲಾವಕಾಶ ಏನು ಕೇಳಿದ್ರು ಅಷ್ಟೊಳಗಾಗೇ ನಮಗೆ ಮೀಸಲಾತಿಯನ್ನು ಕೊಡ್ತಾರೆ ಅಂತ ಸಂಪೂರ್ಣ ನಂಬಿಕೆಯೊಂದಿಗೆ ಈ ಅಭಿಯಾನವನ್ನು ಏರ್ಪಡಿಸಲಾಗಿದೆ. ಒಂದು ವೇಳೆ ಕೊಡುವಂಥದ್ದಲ್ಲಿ ಸ್ವಲ್ಪ ವಿಳಂಬವಾದರೆ ಅವತ್ತೇನು ಧರಣಿ ಸತ್ಯಾಗ್ರಹವನ್ನು ನಾವು ಅಲ್ಪ ವಿರಾಮವನ್ನು ನೀಡಿ ಮುಂದೂಡಲ್ಪಟ್ಟಿದ್ವಿ. ಅದೇ ಧರಣಿ ಸತ್ಯಾಗ್ರಹ ಮತ್ತೆ ಅಕ್ಟೋಬರ್ 1ನೇ ತಾರೀಕಿನ ನಾವು ಶುರು ಮಾಡ್ತೀವಿ ಅನ್ನುವಂಥ ಕಿವಿ ಮಾತನ್ನು ಸಹ ಸರ್ಕಾರ ಕೇಳಿಕೆ ಇಚ್ಛೆಪಡ್ತದೆ. ಮೈಸೂರು ಗ್ಯಾಂಗ್ ರೇಪ್ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಗ್ಯಾಂಗ್ ರೇಪ್ ಹೇಯವಾದದ್ದು. ಮೈಸೂರಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲ. ಪೊಲೀಸರು ಪ್ರಾಮಾಣಿಕ ಯತ್ನ ಮಾಡ್ತಿಲ್ಲ. ಕೇಸ್ ದಾಖಲಿಸಲು ಪೊಲೀಸರಿಂದ ವಿಳಂಬವಾಗಿದೆ. ಇದು ಸಾಕಷ್ಟು ಅನುಮಾನ ಮೂಡಿಸಿದೆ. ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲಿ ಎಷ್ಟೊತ್ತು ಆಗ ಅವರು ಅದು ರೇಪ್ ಕಮಿಟ್ ಆಗಿದೆ ಅಂತ ಹೇಳೋದು, ಆ ಹುಡುಗಿ ಬಂದು ಎಷ್ಟೊತ್ತು ಕೂತಿದ್ರು ಅಂತ ಹೇಳಿದ್ರು. 7 ಗಂಟೆ 30 ನಿಮಿಷ. ಹ್ಯಾಬಿಚುಯಲ್ ಅಫೆಂಡರ್ಸ್ ಇಲ್ಲಪ್ಪ, ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂದ್ರೆ ಗೊತ್ತಿಲ್ವೇನ್ರಿ? ಇವ್ರಿಗೇನು ಇನ್ಸ್ಪೆಕ್ಟರ್ ಎಲ್ಲ ಹೇಳ್ಕೊಟ್ಟಿಲ್ವೇನ್ರಿ ಇವ್ರಿಗೆ? ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂದ್ರೆ ಗೊತ್ತೇನಪ್ಪ? ಅಪರಾಧ ಆಗಾಗ ಮಾಡ್ತಾ ಇರೋರು, ಗೊತ್ತಾಯ್ತಾ? ಅವ್ರಿಗೆ ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂತ ಕರಿತೀವಿ. ಸೊ ಅವರು ಮೈಸೂರಿಗೆ ಮೊದಲನೇ ಸಾರಿನ ಬಂದಿದ್ದು, ಹಿಂದೇನೋ ಬಂದಿದ್ರ? ರಾಜ್ಯದಲ್ಲಿಂದು 1159 ಕೊರೋನಾ ಕೇಸ್ ದಾಖಲಾಗಿದೆ. 24 ಗಂಟೆಯಲ್ಲಿ ರಾಜ್ಯದಲ್ಲಿ 21 ಮಂದಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಸದ್ಯ 18,412 ಸಕ್ರಿಯ ಕೇಸ್ಗಳಿವೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 0.66ರಷ್ಟಿದೆ. ಬೆಂಗಳೂರಲ್ಲಿ 359 ಕೇಸ್ ದೃಢವಾಗಿದ್ದು 7 ಜನ ಮೃತಪಟ್ಟಿದ್ದಾರೆ. 24 ಗಂಟೆಯಲ್ಲಿ ರಾಜ್ಯದಲ್ಲಿ 1,112 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೋಲಾರದಲ್ಲಿ ಆರೋಗ್ಯ ಸಚಿವರೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಬೈರಗಾನಹಳ್ಳಿ ಆಸ್ಪತ್ರೆ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮದಲ್ಲಿ 100 ಜನ ಸೇರಿ ಗುಂಪು ಗುಂಪಾಗಿ ಸಚಿವರಿಗೆ ಸ್ವಾಗತ ಕೋರಿದ್ದಾರೆ.
ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಜೊತೆ ಜನರು ಸಾಮಾಜಿಕ ಅಂತರವನ್ನ ಮರೆತು ಅದ್ಧೂರಿ ಸ್ವಾಗತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ, ಡಿಸಿ ಸೆಲ್ವಮಣಿ, ಎಸ್ಪಿ ಕಿಶೋರ್ ಬಾಬು ಭಾಗಿಯಾಗಿದ್ದರು. ರೂಲ್ಸ್ ಬ್ರೇಕ್ ಆದರೂ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದರು. ಯಶವಂತಪುರ ಸರ್ಕಲ್ನಿಂದ ಯಶವಂತಪುರ ಆರ್ಟಿಒ ಕಚೇರಿವರೆಗೆ ರಸ್ತೆ ಅಗಲೀಕರಣಕ್ಕೆ ಬಿಬಿಎಂಪಿ ಪ್ರಸ್ತಾಪಿಸಿದೆ. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್, ತೋಟಗಾರಿಕೆ ಸಚಿವ ಮುನಿರತ್ನ ಯಶವಂತಪುರದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸಚಿವರಿಗೆ ಬಿಬಿಎಂಪಿ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಯಶವಂತಪುರ ಸರ್ಕಲ್ನಿಂದ ಆರ್ಟಿಒ ಕಚೇರಿವರೆಗೆ ಸಚಿವರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ನಲ್ಲಿ ಹಾಡಹಗಲೇ ಸುಲಿಗೆ ಯತ್ನ ನಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಕ್ಯಾಬ್ಗೆ ನುಗ್ಗಿ ನಟೋರಿಯಸ್ ಒಬ್ಬ ಚಾಲಕನ ಬಳಿ ಚಾಕು ಸುಲಿಗೆಗೆ ಯತ್ನಿಸಿದ್ದಾನೆ. ಈ ವೇಳೆ ಕ್ಯಾಬ್ ಡ್ರೈವರ್ ಕಿರುಚಾಡಿದ್ದಾರೆ. ಕೂಡಲೇ ಅಕ್ಕಪಕ್ಕ ಇದ್ದ ಜನ ನಟೋರಿಯಸ್ನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸಾರ್ವಜನಿಕರಿಗೂ ಚಾಕು ತೋರಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಇಡೀ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 1 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಮಸೂರಿ ಅಲಿಯಾಸ್ ಮೆಸ್ಸಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಸೂರಿ ಅಲಿಯಾಸ್ ಮೆಸ್ಸಿ ವಿರುದ್ಧ ಡಿಜೆ ಪಾರ್ಟಿಗಳಿಗೆ ಡ್ರಗ್ ಸಪ್ಲೈ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಭಟ್ಕಳ ಮೂಲದ ಶರೀಫ್ ಹಸನ್ ಮಸೂರಿ ಅಲಿಯಾಸ್ ಮೆಸ್ಸಿ ವಿರೇನ್ ಖನ್ನಾ ಜೊತೆ ಹೆಚ್ಚು ಒಡನಾಟ ಹೊಂದಿದ್ರು. ಎಕ್ಸ್ಟಸಿ, ಕೊಕೇನ್, ಎಂಡಿಎಂಎ ಸರಬರಾಜು ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಟಾಲಿವುಡ್ ಡ್ರಗ್ಸ್ ಪ್ರಕರಣ ಸಂಬಂಧ ಕೆಲ ತೆಲುಗು ನಟ ನಟಿಯರಿಗೆ ಸಂಕಷ್ಟ ಎದುರಾಗಿದೆ. ಡ್ರಗ್ಸ್ ಸಂಬಂಧ ಕೋಟ್ಯಾಂತರ ರೂಪಾಯಿ ಹಣಕಾಸು ವಹಿವಾಟು ನಡೆದಿದೆ ಎಂದು ಆರೋಪಿಸಿ ಪೂರಿ ಜಗನ್ನಾಥ್ ಒಳಗೊಂಡಂತೆ 12 ನಟ ನಟಿಯರಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಿರ್ದೇಶಕ ಪೂರಿ ಜಗನ್ನಾಥ್ ವಿಚಾರಣೆಗೆ ಹಾಜರಾಗಿದ್ದರು. ಇನ್ನು ನಟರಾದ ರವಿತೇಜ, ರಾಣಾ ದಗ್ಗುಬಾಟಿ, ಮುಮಾಯಿತ್ ಖಾನ್, ಶಾರ್ಮಿ ಕೌರ್ ಸೆಪ್ಟೆಂಬರ್ 22ರ ಒಳಗೆ ಇಡಿ ವಿಚಾರಣೆಗೆ ಹಾಜರಾಗಬೇಕಿದೆ.